ಒಮ್ಮೆ ಒಬ್ಬ ಬಡ ಮರ ಕಡಿಯುವವನು ಇದ್ದನು. ಅವನು ಪ್ರತಿದಿನ ನದಿಯ ಹತ್ತಿರ ಹೋಗಿ ಮರ ಕತ್ತರಿಸುತ್ತಿದ್ದನು. ಒಂದು ದಿನ ಅವನ ಕೊಡಲಿ ನೀರಿಗೆ ಬಿದ್ದು ಬಿಟ್ಟಿತು. ಅವನು ತುಂಬ ದುಃಖಪಡುತ್ತಿದ್ದನು. ಅದನ್ನು ಜಲದೇವತೆ ನೋಡಿ ಏನಾಯಿತು ಎಂದು ಕೇಳಿದಾಗ ನಡೆದ ಸನ್ನಿವೇಶವನ್ನೆಲ್ಲ ವಿವರಿಸುತ್ತಾ ಹೋದನು. ಅದನ್ನೆಲ್ಲ ಕೇಳಿದ ಜಲದೇವತೆ ನೀರಿನೊಳಗೆ ಮುಳುಗಿ ಎದ್ದು ಚಿನ್ನದ ಕೊಡಲಿಯನ್ನು ಕೊಡುತ್ತಾರೆ. ಅದು ನನ್ನದಲ್ಲ ಎಂದು ಮರ ಕಡಿಯುವವನು ಹೇಳುತ್ತಾನೆ. ಎರಡನೆಯದಾಗಿ ಜಲದೇವತೆ ನೀರಿನೊಳಗೆ ಮುಳುಗಿ ಎದ್ದು ಬೆಳ್ಳಿಯ ಕೊಡಲಿಯನ್ನು ಕೊಡುತ್ತಾರೆ. ಅದು ಕೂಡ ನನ್ನದಲ್ಲ ಎಂದು ಮರ ಕಡಿಯುವವನು ಹೇಳುತ್ತಾನೆ. ಮೂರನೆಯದಾಗಿ ಕಬ್ಬಿಣದ ಕೊಡಲಿಯನ್ನು ತಂದುಕೊಡುತ್ತಾರೆ. ಇದು ನನ್ನದೇ ಎಂದು ತುಂಬ ಖುಷಿಯಿಂದ ತೆಗೆದುಕೊಳ್ಳುತ್ತಾನೆ. ಅವನ ಪ್ರಾಮಾಣಿಕತೆಗೆ ಮೆಚ್ಚಿದ ಜಲದೇವತೆ ಚಿನ್ನ, ಬೆಳ್ಳಿ, ಕಬ್ಬಿಣ 3 ಕೊಡಲಿಗಳನ್ನು ಮರ ಕಡಿಯುವವನಿಗೆ ನೀಡುತ್ತಾರೆ. ನೀತಿ: ಪ್ರಾಮಾಣಿಕತೆಗೆ ಸದಾ ಫಲ ಸಿಗುತ್ತದೆ.